ಅಂತ ಹೆಸರೇ ಬಂದ್ಬಿಟ್ಟು. ನಮ್ಮ ಹೆಸರು ಬಂದ್ಬಿಟ್ಟು ಗಣೇಶ್ ಅಂತ ಸರ್. ಇದು ಬಂದ್ಬಿಟ್ಟು NTC ಸರ್ಕಾರ ಅಂತ ಬಿಡ್ತೀವಿ ಸರ್. ಮುನ್ರಾಜ್ ಹತ್ರ ತಂದಿರೋದು VTN. ಇದು ಅವ್ರು ಏನ್ ಕೇಳಿದ್ರು ಅದೇ ಕೊಡ್ತಿದ್ದೀವಿ ಸರ್. ನಾವು ಬಸವಣ್ಣ ಬೆಲೆ ಕಟ್ಟಲ್ಲ. ಬಂದ್ಬಿಟ್ಟು ಇವಾಗ ಬಾಯ್ಬಿಡಿ ಸರ್. ಇವಾಗ ಹೊಸಬಾಯಿ ನಾವು ತಂದು 3 ವರ್ಷ ಆಯ್ತು ಸರ್. ಈಗ ಬಂದ್ಬಿಟ್ಟು ಒಂದು 18ರಿಂದ 20 ಅಡಿ ಕಟ್ತೀವಿ ಸರ್. ಅಂದ್ರೆ ಇದು ರನ್ನಿಂಗ್ ಅಲ್ಲೇ ಭಯಂಕರ ಸ್ಪೀಡ್ ತಗೊಂತೀವಿ ಸರ್. ಅಷ್ಟೇ ನಮ್ದು ಚಿರತೆ ಓಟ ಹೊಡೆದಂಗೆ ಓಡ. ಅದು NTC ಸಾವುಕಾರ ಸರ್. ತಗೊಂಬಂದಿದ್ದು NTC ಸಾವುಕಾರ ಅಂತ. ಅದನ್ನ ತಂದ್ಮೇಲೆ ನಾವೆಲ್ಲರಿಗೂ ಪರಿಚಯ ಆಗಿರೋದು. ಅದ್ರದ್ದು ಏನ್ ಪ್ರಾಬ್ಲಮ್ ಅಂದ್ರೆ ಒಟ್ಟು ಚಟ್ನಿ ಹಿಂಗ್ ಹೊಡಿತಾ ಇರ್ತದ. ಹೊರಗಡೆ ಹಾಕದಂದ್ರೆ ಒಂದೊಂದು ಊರಿಗೆ ಒಂದೊಂದೇ ಊರಿ ಹಾಕ. ಇಲ್ಲಾಂದ್ರೆ ಅವ್ರ ಹಬ್ಬ ನಿಲ್ಸ್ಬಿಟ್ಟು ಇವಾಗ ಎಲ್ಲಾ ಬಂದು ಅಭಿಮಾನಿಗಳು ಅವರೇ ಹಿಡ್ಕೊಂತಾರೆ, ಅವರೇ ಪಾಳ್ಯಾಗ ಹೋಯ್ತಾರೆ, ಎಲ್ಲ ಅವರೇ ಇದು ಮಾಡ್ತಾರೆ. ಏನು ಚಟ್ ಗಿಟ್ ಕಟ್ಲಿದಂಗೆ ಒಂದ್ಸಲ ದಾರಿ ತೋರಿಸ್ತೀವಿ. ಹೋಗಿ ನಾ ಬಿದ್ದು ನೀ ಅದ್ನ ನಂಗೆ ಅಭಿಮಾನಿಗಳೇ ಹೋಗಿ ಹಿಡ್ಕೊಂತಾರೆ. ಮಾಮೂಲ್ ಚಾಚಾ ಅಂತ ಚಾಮುಂಡಿ ಹೋರಿ ಇದ್ರಲ್ಲ, ಅವ್ರ ಕಡೆಯಿಂದ ತಂದಿರೋದು ಹೋರಿ. ಅದು ಹೆಸರು ಮಾಡಕ್ಕೋಸ್ಕರ ನಮ್ ಚಾಚಾರ್ ಕೊಟ್ರು ಹೋರಿನ. ನಾವು ಸುಮಾರು ಹೋರಿ ಕಟ್ಟಿ ಕಟ್ಟಿ ಹಾಳಾಗ್ಬಿಟ್ಟಿದ್ವಿ. ಸರಿಯಾಗಿ ಎಲ್ಲಿ ಹೋದ್ರು ಹಬ್ಬ ಮಾಡ್ತೇವೆ ಸರ್. ಅದನ್ನ ತಂದ್ಮೇಲೆ ನಾವು ಎಲ್ಲ ಗೊತ್ತಾಗಿರೋ ಸರ್. ಗೊತ್ತಿದ್ದವ್ರು ಬಿಟ್ಟು ಬೇರೆ ಯಾರು ಆದ್ರೆ ಹೋದ್ರೆ ಫುಲ್ ರ್ಯಾಶ್ ಆಗ್ಬಿಡ್ತದೆ. ಇಲ್ಲ ನಾವೇ ರನ್ನಿಂಗ್ ನಲ್ಲಿ ಹೋಗಿ ಹಿಡ್ಕೋಬಹುದು. ಎಲ್ಲೋ ಬ್ಲೂ ಮಾಡ್ತೀವಿ ನಾವ್ ಅಷ್ಟೇ ಚೆನ್ನಾಗಿರೋದಲ್ಲ. ಊರಿನ ಚೆನ್ನಾಗಿ ಸಾಕ್ಬೇಕು. ಇದಕ್ ನಾವ್ ಆತರ ಏನ್ ಹಿಂಸೆ ಕೊಡ್ತಾ ಇಲ್ಲ. ಬರೀ PP ಕಟ್ತೀವಿ, ಓಡಿಸ್ತೀವಿ. ಅದು ಎಲ್ಲರಿಗೂ ಸಣ್ಣ ಮಕ್ಳಿಗೆ ಹೋಗಿ ಕೇಳ್ರಿ ಹೋರಿ ಹಬ್ಬ ಉಳಿಬೇಕಂತ ಹೇಳ್ತಾರೆ. ಹೋಗೋದಿದ್ರೆ ಹೋಗುತ್ತೆ, ಇಲ್ಲ ನಿಲ್ಲುತ್ತೆ ಅಷ್ಟೇ. ಬಹಳ ಹಳಬರು ಪೈಲವಾನರಿದ್ದಾರೆ. ಅವರೆಲ್ಲ ಇವಾಗ ಹೋರಿ ಪರಿ ಹಿಡಿಯಾಕೊಂತ NTC ಕಿಂಗ್ ಅಂತ ನೀವು ತಂದೇವ್ ಸರ್. ಇವಾಗ ಅದು 6ಲಿಗೆ ಬಂದಿದೆ ಸರ್. ಇವಾಗ ಹೆಸರು ಬಂದ್ಬಿಟ್ಟು ಗಣೇಶ್ ಅಂತ ಸರ್. ಇದು ಯಾವ ಊರು? ಇದು ಕೋಡ್ಮೆಕ್ಕೆ. ಎಲ್ಲಿ ಬರುತ್ತೆ ಇದು? ಮಾಸೂರು ಪಕ್ಕನೇ ಬರುತ್ತೆ ಸರ್. ಹೌದಾ? ರಟ್ಟಳ್ಳಿ ತಾಲೂಕು, ಹಾವೇರಿ ಜಿಲ್ಲೆ. ಹಾವೇರಿಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಹಾವೇರಿಯಿಂದ ಒಂದು 65 ಕಿಲೋಮೀಟರ್ ಆಗುತ್ತೆ. 65 ಕಿಲೋಮೀಟರ್ ಆಗುತ್ತಾ? ಈ ಹೋರಿಗಳು ನಿಮ್ವೇನಾ? ಹ್ಞೂ ಸರ್. ಇದು ಬ್ರ್ಯಾಂಡ್ ಏನು ಇದ್ರದ್ದು? ಇದು ಬಂದ್ಬಿಟ್ಟು NTC ಸರ್ಕಾರ ಅಂತ ಬಿಡ್ತೀವಿ ಸರ್. ಇದು NTC ಸರ್ಕಾರ. ಅದು NTC ಸಾವುಕಾರ ಸರ್. ಅದು ಲಾಸ್ಟ್ NTC ಕಿಂಗ್ ಅಂತ ನೀವು ತಂದೇವ್ ಸರ್. ಇವಾಗ ಹೊಸದಾಗಿ ತಂದಿರೋದಾ? ಇದು ಎಲ್ಲಿಂದ ತಗೊಂಬಂದಿದ್ದು ಹೋರಿ? ಇದು ಮುನ್ರಾಜ್ ಹತ್ರ ತಂದಿರೋದು VTN. ಹೌದಾ? ತಮಿಳ್ನಾಡಿಂದನಾ? ಇದು ಏನ್ ಬೆಲೆ ಬಿತ್ತು? ಇದು ಅವ್ರು ಏನ್ ಕೇಳಿದ್ರು ಅದೇ ಕೊಡ್ತಿದ್ದೀವಿ ಸರ್. ನಾವು ಬಸವಣ್ಣ ಬೆಲೆ ಕಟ್ಟಲ್ಲ. ನಮ್ ಸಿಂಬಲ್ ಮಾತ್ರ 150 ನಂಬರ್ 150 ರೂಪಾಯಿ ಕೊಟ್ಟಿವಿ ಅಷ್ಟೇ. ಅವ್ರು ಏನ್ ಕೇಳಿದ್ರು ಆ ಬೆಲೆ ತಂದ್ಬಿಟ್ಟಿದ್ದೀರಾ? ಓಕೆ ಸರ್. ಅಲ್ಲಲ್ಲಿ ಏನಾಗಿದೆ ಹೊರೆ? ಇದು ಬಂದ್ಬಿಟ್ಟು ಇವಾಗ ಬಾಯ್ಬಿಡಿ ಸರ್. ಇವಾಗ ಹೊಸಬಾಯಿ. ಹೌದಾ? ಎಷ್ಟು ವರ್ಷ ಆಯ್ತು ನೀವು ತಂದಿದ್ದು? ನಾವು ತಂದು 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತಾ? ಇದಕ್ಕೆ ಎಷ್ಟು ಅಡಿ ಕಟ್ತೀರಾ PP? PP ಬಂದ್ಬಿಟ್ಟು ಒಂದು 18ರಿಂದ 20 ಅಡಿ ಕಟ್ತೀವಿ ಸರ್. ಹೌದಾ?
ಈ ಹೋರಿ ಸ್ಪೆಷಾಲಿಟಿ ಏನು? ಸ್ಪೆಷಾಲಿಟಿ ಅಂದ್ರೆ ಇದು ರನ್ನಿಂಗ್ ಅಲ್ಲೇ ಭಯಂಕರ ಸ್ಪೀಡ್ ತಗೊಂತೀವಿ ಸರ್. ಸ್ಟಾರ್ಟಿಂಗ್ ಬಂದ್ಬಿಟ್ಟಿಗೆನೆ ಬಿಟ್ಟಾಗಿಂದ ತೊಗೊಂಡಿಲ್ಲ. ಜನರ ಹತ್ರ ಬಂದ್ಬಿಟ್ಟು ಕಾಲ್ ಕಿತ್ಕೊಂಡು ಓಡುತ್ತೆ. ನಮ್ಮನ್ನ ಚಿರತೆ ಓಟ ಹೊಡೆದಂಗೆ ಓಡುತ್ತೆ. ಇದು ಹೈ ಸ್ಪೀಡ್ ಇದೆ. ಇದು ಹೈ ಸ್ಪೀಡ್ ಸರ್. ಕರ್ನಾಟಕದಾಗ ಹೈ ಸ್ಪೀಡ್ ಅಂತ ಹೆಸರೇ ಬಂದ್ಬಿಟ್ಟಿದೆ. ಕರ್ನಾಟಕದಲ್ಲೇ ಹೈ ಸ್ಪೀಡ್. ಇದಕ್ಕೆ ಪಿಪಿ ಎಷ್ಟು ಅಡಿ ಇರುತ್ತೆ? ಇದಕ್ಕೆ ಪಿಪಿ ಬಂದ್ಬಿಟ್ಟು 18ರಿಂದ 20 ಅಡಿ ಇರುತ್ತೆ ಸರ್. ಚಟ್ಟ ಎಷ್ಟು ಅಡಿ ಕಟ್ಟಿರ್ತೀರಾ? ಅದೇ ಚಟ್ 4 ಅಡಿ ಚಟ್ ಇರುತ್ತೆ ಸರ್. ಅದ್ರ ಮೇಲೆ ಮತ್ತೆ ಒಂದು 18 ಅಡಿ ಪಿಪಿ ಬರುತ್ತೆ. ಅದು 20 ಅಡಿ ಮೇಲೆ ಇರ್ತದೆ. ಎಲ್ಲ ಅಡಿ ಮೇಲೆ ಬರುತ್ತೆ. ಆ ಚಟ್ ಮೇಲೆ ಏನ್ ಬರ್ದಿರ್ತೀರಾ? ಚಟ್ ಮೇಲೆ ಬಂದ್ಬಿಟ್ಟು NTC ಸರ್ಕಾರ ಅಂತ ಬರುತ್ತೆ. NTC ಸರ್ಕಾರ. NTC ಸರ್ಕಾರ ಅದು ನಿಮ್ ಬ್ರ್ಯಾಂಡ್. ಈ ಹೋರಿದು ಎಷ್ಟು ಹೋರಿಗಳನ್ನ ಹಾಕ್ತೀರಾ ಒಂದ್ ಹಬ್ಬಕ್ಕೆ? ಒಂದೇ ಆಗ್ತದೆ ಸರ್. ಅಲ್ಲಿ ನಮ್ಮ ಇದ್ದೂರಲ್ಲಿ ಮಾಡೋದಾದ್ರೆ 3 ಹೋರಿ ತಗೊಂಡು ಮಾಡ್ತೀವಿ. ಹೊರಗಡೆ ಹಾಕೋದಾದ್ರೆ ಒಂದೊಂದು ಹೋರಿ ಒಂದೊಂದೇ ಹೋರಿ ಆಗ್ತದೆ. ಹೌದಾ? ಯಾರಾದ್ರೂ ಅಪೇಕ್ಷೆ ಬಿಟ್ಟು ಕೇಳಿದ್ರೆ ಸೌಕರ್ನ ಹಾಕೋದು. ಇಲ್ಲಾಂದ್ರೆ ಅದ್ರ ಹಬ್ಬ ನಿಲ್ಸ್ಬಿಟ್ಟು ಇವಾಗ ಇದ್ದೂರ್ ಹಬ್ಬ ಮಾಡ್ತೀವಿ. ಎಲ್ಲ ಬಂದ್ಬಿಟ್ಟು ಇದೊಂದೇ ಹಾಕೋದು. ಇದು ಸರ್ಕಾರನೇ ಜಾಸ್ತಿ ಹಾಕ್ತಾರೆ. ಇದು ನೀವು ಅಕ್ಷಿ ಒಳಗಡೆ ಇದು ಬಿಡಕ್ಕೇನು ಅಲ್ಲೇನು ನಿಮ್ಗೆ ಸಮಸ್ಯೆ ಆಗಲ್ಲ? ಸಮಸ್ಯೆ ಏನಿಲ್ಲ ಸರ್. ನಾವು ಏನಿಲ್ಲ ಹೋರಿ ರೆಡಿ ಮಾಡಿದ ತಕ್ಷಣ ಏನು ಚಟ್ ಗಿಟ್ ಕಟ್ಲಿದಂಗೆ ಒಂದ್ಸಲ ದಾರಿ ತೋರಿಸ್ತೀವಿ. ತಗೊಂಬಂದು ಎಲ್ಲ ಕಟ್ ರೆಡಿ ಮಾಡಿ ಇಬ್ಲಾರು ಹಿಡ್ಕೊಂಡ್ ರನ್ನಿಂಗ್ ನಲ್ಲಿ ಮುಡುಕ್ ಹೊಡ್ಕೊಂಡ್ಬಿಟ್ರೆ ಸಾಕು ಸರ್. ಹಂಗೆ ಟೇಕಪ್ ಹಂಗೆ ಜಂಪ್ ಮಾಡ್ಕೊಂಡು ಹಂಗೆ ಹೋಗ್ತಾ ಇರುತ್ತೆ. ಜಂಪ್ ಮಾಡಲ್ಲ, ಹಂಗೆ ತಗೋದ ಬಿಡ್ತದೆ ಸರ್. ಎಕ್ದಮ್ ಸಡನ್ಲಿ ಟೇಕಪ್. ಹೋರಿ ಬಿಡೋದು ಯಾರು? ಇದು ಅಕ್ಷಿ ಹೋರಿ ಬಿಡೋದು ನಮ್ಮ ಆಂಗಲ್ ಮುನ್ರಾಜ್ ಅಂತ ಇದಾರೆ, ನಮ್ಮ ಫಾರೂಕ್ ಅಂತ ಇದಾರೆ, ನಯಾಜ್ ಬೈ ಅಂತ ಇದಾರೆ. ಎಲ್ಲ ಬಿಡ್ತಾರೆ ಸರ್. ಅಲ್ಲ, ಅಲ್ಲಿ ಗೇಟ್ ಇಂದ ಪಾಸ್ ಮಾಡೋದು ಯಾರು? ಅದೇ ಮಾಡ್ತಾರೆ, ಶಾಬಾಜ್, ಪಾಪು. ನೀವು ನಾವೆಲ್ಲ ರೆಡಿ ಮಾಡ್ಕೊಡ್ತೀವಿ ಸರ್. ರೆಡಿ ಮಾಡ್ಕೊಡ್ತೀವಿ. ಬಿಡೋದೆಲ್ಲ ಅವರೇ ಬಿಡ್ತಾರೆ. ಅಲ್ಲೆಲ್ಲಾನು ನಿಮ್ಗೆ ಅಕ್ಷಿ ಒಳಗಡೆ ಹಿಂದೆ ನೀವು ಕರ್ಕೊಂಡು ಹೋಗೋವಾಗ ಏನು ಸಮಸ್ಯೆ ಏನಿಲ್ಲ ಸರ್. ನಾವು ಹೋರಿ ಕಟ್ಟೋದಷ್ಟೇ. ಎಲ್ಲ ಬಂದು ಅಭಿಮಾನಿಗಳು ಅವರೇ ಹಿಡ್ಕೊಂತಾರೆ, ಅವರೇ ಪಾಳ್ಯಾಗ ಹೋಯ್ತಾರೆ, ಎಲ್ಲ ಅವರೇ ಇದು ಮಾಡ್ತಾರೆ. ಹೌದಾ? ನಾವು ಎತ್ತು ಹೇರ್ಕೊಂಡು ಹೋಗೋದು ಅಷ್ಟೇ. ಎಲ್ಲ ಅಭಿಮಾನಿಗಳೇ ಮಾಡೋದು. ಮತ್ತೆ ಇದು ಅಖಾಡ ಆದ್ಮೇಲೆ ಆದಷ್ಟು ಜನ ಬಂದು ನಿಂತ್ಕೊಳ್ಳುತ್ತಾ? ಇಲ್ಲ ಸರ್, ರನ್ನಿಂಗ್ ಇರ್ತೈತಿ. ಹೋಗಿ ನಾ ಬಿದ್ದು ನೀ ಅದ್ನ ನಂಗೆ ಅಭಿಮಾನಿಗಳೇ ಹೋಗಿ ಹಿಡ್ಕೊಂತಾರೆ. ಹೌದಾ? ನಾವೆಲ್ಲರೂ ಒಂಥರ ನೋಡಿದ್ರೆ ಏನೋ ಕಂಟ್ರೋಲ್ ಸಿಗುತ್ತೆ? ಸಿಗಲ್ಲ ಸರ್. ಅದ್ರ ಭಾವನೆನೇ ಬೇರೆ, ರೇಂಜೇ ಬೇರೆ ಇರ್ತದೆ. ಆ ಹಬ್ಬದ ಟೈಮಲ್ಲಿ ರೇಂಜೇ ಬೇರೆ ಇರ್ತದೆ. ಅದು ಆತರ ಬಂದಿಲ್ಲಂತ ಊರುಗಳು ಬಹಳ ಕಮ್ಮಿ ಸರ್. ಇನ್ ಯಾರ್ದು ಕೊಡೋ ಪ್ಲಾನ್ ಏನಿಲ್ಲ? ಇಲ್ಲ ಸರ್. ಹೌದಾ? ಈ ಹೋರಿ ಬಗ್ಗೆ ಹೇಳಿ. ಹಂಗೆ ಆ ಹೋರಿ ಬಂದ್ಬಿಟ್ಟು ಸರ್, ನಾವು ತಗೊಂಡ್ಬಂದಿದ್ದು NTC ಸಾಹುಕಾರ ಅಂತ. ಅದನ್ನ ತಂದ್ಮೇಲೆ ನಾವೆಲ್ಲರಿಗೂ ಪರಿಚಯ ಆಗಿರೋದು. ನಾವು ಪಿಪಿ ಹೋರಿ ಫಸ್ಟ್ ಪಾರ್ಟಿ ಕಟ್ಟಿರೋದೇ ಅದನ್ನ. ಹೌದಾ? ಆಮೇಲೆ ಅದು ಬಂದ್ಬಿಟ್ಟು ಮಾಬೂಬ್ ಚಾಚಾ ಅಂತ ಚಾಮುಂಡಿ ಹೋರಿ ಇದ್ರಲ್ಲ, ಅವ್ರ ಕಡೆಯಿಂದ ತಂದಿರೋದು ಹೋರಿ ಅದು. ಹೌದಾ? ಎಷ್ಟು ಬಿತ್ತು ನಿಮ್ಗೆ ಅದು? ನಮಗ್ ಬಂದ್ಬಿಟ್ಟು ಸರ್ ಅದನ್ನು ಬೆಲೆ ಕಟ್ಟಲ್ಲ. ನಮಗ ಹೆಸರು ಇರ್ತಿಲ್ಲ. ಹೆಸರು ಮಾಡಕ್ಕೋಸ್ಕರ ನಮ್ ಚಾಚಾ ಅವ್ರು ಕೊಟ್ರು ಹೋರಿನ. ತನ್ನುಬಾಯ್ ಜಂಬೂರ್ ಅವ್ರು ತನ್ನುಬಾಯ್ ಅಂತ ಇದಾರೆ, ಅವ್ರ ಮುಖಾಂತರ ಬಂದಿದ್ದು ಹೋರಿ ಅದು. ನಾವು ಸುಮಾರು ಹೋರಿ ಕಟ್ಟಿ ಹಾಳಾಗ್ಬಿಟ್ಟಿದ್ವಿ. ಅಲ್ಲಲ್ಲಿ ಏನಾಗಿತ್ತು ಅದು ತಂದಾಗ? ನಾವು ತಂದಾಗ ಅಲ್ಲೇ ಹೊಸಬಾಯಿ ಬಿದ್ದಿತ್ತು ಸರ್ ಅದು. ಹೌದಾ? ಇವಾಗ ಅಲ್ಲೇ ಏಜ್ ಬಂದ್ಬಿಟ್ಟೆ ಸರ್ ಅಲ್ಲೇ. ಹೌದಾ? ಇವಾಗ ಹೆಂಗಿದೆ? ಇವಾಗ ಹಬ್ಬ ಮಾಡ್ತೇವೆ ಸರ್. ಹೋದ ವರ್ಷ ಹಾನಗಲ್ಲೆ ಮಾಡ್ಕೊಂಡ್ ಬಂದಿದ್ವಿ. ಹೌದಾ? ಎಷ್ಟು ರೌಂಡ್ ಬಿಟ್ಟಿದ್ರಿ ಅಲ್ಲಿ? ಹಾನಗಲ್ಲಲ್ಲಿ 1 ರೌಂಡ್ ಬಿಟ್ಟಿದ್ವಿ ಸರ್. ಆಮೇಲೆ ಅಲ್ಲಿ ನಮ್ಮ ಮುತ್ತಪ್ಪ ಬೇಡ ಈಜ್ ಆಗೈತಿ ಅಂತ ಅಂದ್ಬಿಟ್ಟ ಹಂಗ ಕಟ್ಟಾಕಿದ್ವಿ. ಇವಾಗ ಎಲ್ಲಿ ಹೋದ್ರು ಹಬ್ಬ ಮಾಡ್ತೇವೆ ಸರ್. ಮತ್ತೇನಿಲ್ಲ ಆಗಿಲ್ಲ, ಹಬ್ಬ ಮಾಡ್ತೀವಿ. ಈಗ ಪಿಪಿ ಎಷ್ಟು ಅಡಿ ಕಟ್ತೀವಿ? ಅದಕ್ಕೆ ಬಂದ್ಬಿಟ್ಟು ಒಂದು 14-15 ಅಡಿ ಇಲ್ಲ 16 ಅಡಿ ಕಟ್ತೇವೆ ಸರ್. ಅದಕ್ಕೆ 15 ಅಡಿ ಪಿಪಿ ಇರ್ತದೆ. ಪಕ್ಕ ಅದಕ್ಕೆ ಏನಿರುತ್ತೆ? ಚಟ್ ಮೇಲೆ ಏನು ಬ್ರ್ಯಾಂಡ್ ಇರ್ತದೆ? NTC ಸರ್ಕಾರ ಸಾಹುಕಾರ ಅಂತ ಬರುತ್ತೆ ಸರ್. NTC ಸಾಹುಕಾರ. ಅದನ್ನ ತಂದ್ಮೇಲೆ ನಾವು ಎಲ್ಲ ಗೊತ್ತಾಗಿರೋ ಸರ್. ಹೌದಾ? ಅದಕ್ಕಿಂತ ಮುಂಚೆ ನಾವು ಗೊತ್ತಾಯ್ತು. ಇದೇ ಹೆಸರು ಮಾಡ್ಕೊಟ್ಟಿರೋದು? ಮಾಡಿರೋದು ನಮ್ಮ ಮನೆ ದೇವ್ರ ತರ. ಮನೆ ದೇವ್ರ ತರ. ನಮ್ಮ ಮುತ್ತಪ್ಪ ಬಹಳ ಇಷ್ಟಪಟ್ಟು ಅದನ್ನ ಒಂದು 2 ವರ್ಷ ಭಾರಿ ಹಬ್ಬ ಮಾಡಿದ್ರು. ಈಗ ಆಕಾರದಲ್ಲಿ ಹೋದ್ರು ಏನು ಹಿಡಿಯೋರ್ಗ ಇದು ನೀವು ಬಿಡೋರ್ಗೆ ಏನು ಸಮಸ್ಯೆ ಇಲ್ಲ ಸರ್. ಅದ್ರದ್ದು ಏನ್ ಪ್ರಾಬ್ಲಮ್ ಅಂದ್ರೆ ಒಟ್ಟು ಚಟ್ನಿ ಹೊಡಿತಾ ಇರ್ತದ. ಹೊಡಿತಾನೆ ಇರುತ್ತೆ, ಒಟ್ಟು ಬಂದರೆ ಹೊಡಿತಾನೆ ಇರ್ತದೆ. ಇದು ಆತರ ಮಾಡಲ್ಲ. ಅದು ಭಾರಿ ರ್ಯಾಶ್ ಹೋರಿ. ಗೊತ್ತಿದ್ದವ್ರು ಬಿಟ್ಟು ಬೇರೆ ಯಾರಾದ್ರೂ ಹೋದ್ರೆ ಫುಲ್ ರ್ಯಾಶ್ ಆಗ್ಬಿಡ್ತದೆ. ಮತ್ತೆ ಆಕಾಡ ಆದ್ಮೇಲೆ ಲಾಸ್ಟ್ ಅಲ್ಲಿ ಆದ್ಮೇಲೆ ನಾವು ಯಾರು ಹಿಡ್ಕೋಬೇಕು, ಬೇರೆ ಹೊರಗಿನ ಯಾರು ಹಿಡ್ಕೋದ್ರೆ ಅವ್ರಿಗೂ ಹೊಡಿತೀವಿ. ನಿಮ್ಮನ್ನ ನೋಡಿದ ತಕ್ಷಣ ಅದು ಇಲ್ಲ ನಾವೇ ರನ್ನಿಂಗ್ ನಲ್ಲಿ ಹೋಗಿ ಹಿಡ್ಕೋಬೇಕು. ನೀವೇ ರನ್ನಿಂಗ್ ನಲ್ಲಿ ಹೋಗಿ ಹಿಡ್ಕೋಬೇಕು. ಇವಕ್ಕೆಲ್ಲ ಹೊಸದಾಗಿ ಬೇರೆ ಯಾವ್ದಾರು ಹಿಡ್ಕೊಂಡಿರ್ತದೆ, ಅದಕ್ಕೆ ಹಿಡ್ಕೊಳಕ್ ಬರಲ್ಲ. ಅದು ಹಿಡ್ಕೊಂಡ್ರೆ ಸಿಗೋದಿಲ್ಲ. ಸಿಗಲ್ಲ, ಭಾರಿ ಹೊಡಿತೇವೆ ಸರ್. ಹೌದಾ? ಹೊಡೆದು ಬಿಡ್ತೇವೆ ಚಟ್ನಿ. ಕೊಬ್ಬರಿ ಎಣ್ಣೆ ಕಟ್ಟಿರ್ತೀರಾ? ನಾವು ಟಿಪಿ ಅವರಿಗೆ 7 ಗಿಟಕ್ಕೆ ಎಲ್ಲರೂ ಕಟ್ಟೋದು. ಎಲ್ಲ ರಿಬ್ಬನ್ ಇರ್ತೈತೆ, ಬಲೂನ್ ಇರ್ತೈತೆ. ಅದು ಹವದಲ್ಲಿ ಹೋಗೋದೇ ಒಂದು ಗ್ರೇಟ್. ಹೌದು. ಅದರಲ್ಲಿ ಮೈ ಮೇಲೆ ಕೊಬ್ಬರಿ ಯಾರು ಕಟ್ಟಲ್ಲ ಪಿಪಿ ಅವರಿಗೆ. ಇದಕ್ಕೆ ಯಾವ ಕಲರ್ ಡೆಕೋರೇಷನ್ ಮಾಡಿರ್ತೀರಾ? ಡೆಕೋರೇಷನ್ ಮಾಡ್ತೀವಿ ಸರ್. ಎಲ್ಲೋ ಬ್ಲೂ ಮಾಡ್ತೀವಿ. ಎಲ್ಲೋ ಬ್ಲೂ. ಅದಕ್ಕೆ ಇದಕ್ಕೆ ಎಲ್ಲೋ ಜೂಲ್ ಹಾಕ್ತಿವಿ, ಬ್ಲೂ ಮತ್ತು ವೈಟ್ ಪಿಪಿ ಹಾಕ್ತಿವಿ. ವೈಟ್ ಪಿಪಿ ಹಾಕಿರ್ತೀರಾ? ಅದನ್ನು ಮಾಡ್ತೀರಾ? ಮಾರೋ ಪ್ಲಾನ್ ಏನಿಲ್ಲ? ಅದನ್ನು ಮಾರೋದಿಲ್ಲ.
ಮತ್ತೆ ಆ ಕಡೆ ಹೋರಿ ಬಗ್ಗೆ ಕೊಡೋವರಿ ಬಗ್ಗೆ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಅದನ್ನ ಕರ ಇದ್ದಾಗಿಂದ ನೋಡಿದ್ದೆ ಸರ್ ಫಾರೂಕ್ ಅಂತಂದು. ಅವನು ನಮ್ಮೂರನೇ ದಾವಣಗೆರೆಯಲ್ಲಿ ಇರ್ತಾನೆ. ಅವ್ನು ತಂದು ಕೊಟ್ಟ ಸರ್ ಅದನ್ನ. ಹೌದಾ? ಇರ್ಲಿ ನಮ್ಗೆ NTC ಕಿಂಗ್ ಅನ್ನೋ ಊರಿಲ್ಲ, ಅದು ಈ ವರ್ಷ ನೋಡೋಣ ಅಂತ ತಗೊಂಬಂದಾನೆ. ಎಲ್ಲಿ ತಗೊಂಬಂದಿರೋದು? ಅದು ಬುಕ್ಸ್ ಅಂದ್ರದ ಹತ್ರ ಮುಂದೆ ಒಂದು ಹಳ್ಳ್ಯಾಕ್ ಬಂದಾನೆ ಸರ್. ಏನ್ ಬಿತ್ತು ಬೆಲೆ ಅದ್ರದ್ದು? ಅದು ಬಂದ್ಬಿಟ್ಟು ಅದಕ್ಕೂ ಬೆಲೆ ಕಟ್ಟಲ್ಲ ಸರ್. ನಮ್ ದೋಸ್ತ ಬಂದ್ಬಿಟ್ಟಾನೆ. ಅದ್ರ ನಂಬರ್ ಬಂದ್ಬಿಟ್ಟು ಅಲ್ಲೇನಾಗಿದೆ ಈಗ ಅದು 6 ಬಂದಿದೆ ಸರ್ ಇವಾಗ. ಈಗ ಹೊಸದಾಗಿ ಬಂದಿರೋ ಹೊರಿ? ಹೊಸದಾಗಿ ಬಂದಿರೋ 2 ತಿಂಗಳಾಯ್ತು. ಹೇಳಿ. ಅದು ಅದಕ್ಕೆ ಬಂದ್ಬಿಟ್ಟು 107 ಸಿಂಬಲ್ ನಾವು. 227 227 277 ಸರ್. 277. ಇದ್ರ ನಂಬರ್ ಎಷ್ಟು? ಇದು 107, ಅದು 107. ಅದು 277. 277. ಅದ್ರ ಹೆಸರೇನು ಇಟ್ಟಿದ್ದೀರಾ? ಅದು NTC ಕಿಂಗ್ ಅಂತ ಅಲ್ಲೇ ನಾಮಕರಣ ಮಾಡಿ. NTC ಕಿಂಗ್ ಅಂತ ನಮ್ದು ಇನ್ನೊಂದಿತ್ತು ವಾರಸ್ದಾರ ಅಂದ್ಬಿಟ್ಟು ಅದ್ರ ಸ್ವಲ್ಪ ಕಣ್ಣು ಅರಿ ಬಂದ್ಬಿಟ್ಟು ಕಣ್ಣು ತೆಗ್ಸೀವಿ. ಅದು 207 ನಂಬರ್ ಅದ್ರದ್ದು. 207. ನಮ್ದು ಆಕ್ಷನ್ PP ಒಳಗೆ ಆಕ್ಷನ್ ಊರಿ ಅಂದ್ರೆ ಅದೇ ಯಾವುದು? ವಾರಸ್ದಾರ ಅಂತ. ವಾರಸ್ದಾರ. ಅದಕ್ಕೆ ಏನ್ ಸಮಸ್ಯೆ? ಅರಿ ಬಂದ್ಬಿಟ್ಟು ಕಣ್ಣು ಗುಡ್ಡಿ ತೆಗ್ಸೀನಿ, ಆಪರೇಷನ್ ಮಾಡಿಸ್ತೀನಿ. ಕಣ್ಣು ಹುಷಾರಾಗ್ತಾ ಇದೆ ಸರ್. ಕಣ್ಣು ಗುಡ್ಡಿ ಅಂದ್ರೆ ಇಲ್ಲ, ಕಣ್ಣು ಒಂದೇ ಕಣ್ಣಾಗೆ. ಈ ವರ್ಷ ಬಿಡೋ ಪ್ಲಾನಿಂಗ್ ಏನಿಲ್ಲ, ನೋಡೋಣ. ಆರಾಮಾದ್ರೆ ನಮ್ಮ ಊರಾಗೆ ಬಿಡ್ತೀವಿ. ಅಲ್ಲಲ್ಲಿ ಏನಾಗಿದೆ ವಾರಸ್ದಾರ? ಅದು ಬಂದ್ಬಿಟ್ಟು ಕಡೆ ಸರ್. ಇವಾಗ ಕಡೆನಾ? ಒಳ್ಳೆ ಊರಿ ಸರ್ ಅದು. ಒಳ್ಳೆ ಕಿಲಾರಿ ಜಾತಿ ಊರಿ, ಚೆನ್ನಾಗಿತ್ತು ಊರಿ. ನಿಮ್ಮ ಹತ್ರ ಬಂದು ಎಷ್ಟು ವರ್ಷ ಆಯ್ತು ಅದು ವಾರಸ್ದಾರ? ಅದು ಹೋದ ವರ್ಷ 2ನೇ ವರ್ಷ ಕಾಲಿಡ್ತೀವಿ. ಈಗ 2ನೇ ವರ್ಷನಾ? ಅದಕ್ಕೆ ಯಾಕೆ ಸರ್ ಸಮಸ್ಯೆ ಆಯ್ತು? ಅದಕ್ಕೆ ಅಲ್ಲಿಂದನೇ ಅವರು ಮಹಾರಾಷ್ಟ್ರದಲ್ಲಿ ಗಾಢ ಹೊಡೆಯೋದನ್ನೇ ಗುಲ್ಕನ್ನದ ಹಾಕಿ ಕಣ್ಣದ್ರ ಬಣದಿಂದ ಕ್ಯಾನ್ಸರ್ ಆಗಿದೆ ಸರ್ ಅದು. ಇದು ಪರಿ ಬೆಳಿತಾ ಇರ್ತಿತ್ತ. ಇದನ್ನ ಬಂದ್ಮೇಲೆ ಇಲ್ಲಿ ಕೊಯ್ಸೆಲ್ಲ ಆರಾಮ್ ಮಾಡಿದ್ವಿ ನಾವು, ನಾಟಿ ಔಷಧಿ ಹಾಕಿಲ್ಲ ಆರಾಮ್ ಮಾಡಿದ್ವಿ. ಅಲ್ಲಿಂದ ಬಂದ್ ಹುಡುಗಿ ಕಣ್ಣೆ ಮುಚ್ಕೊಂಡು ಹೋಗಿತ್ತು. ಮತ್ತೆ ಅದೆಲ್ಲ ಹುಳ ಬೀಳತ್ಗೆನೆ ಅದು ತೆಗೆಸಿ ಬಿಟ್ಟಿದ್ವಿ. ಇದು ಕರ್ನಾಟಕದಲ್ಲಿ ಅತಿ ವೇಗವಾಗಿ ಓಡೋ ಹೋರಿ ಅಂತ ಹೇಳ್ತಾ ಇದ್ದೀರಾ. ಇದ್ರ ಕಂಪ್ಲೀಟ್ ಕರುವಿಂದ ಹಿಸ್ಟ್ರಿ ಗೊತ್ತಾ ನಿಮ್ಗೆ ಇದ್ರದ್ದು? ಅದು ಅಷ್ಟು ಗೊತ್ತಿಲ್ಲ ಸರ್. ಒಟ್ಟು ದೇವ್ರಗುಡ್ಡ ಜಾತ್ರೆಗೆ ಬಂದಿದ್ದು ಹೋರಿ. ಅಲ್ಲಿಂದ ಬಡಿಯರು ಒಯ್ದ್ರು, ಬಡಿ ಬಸಾಪುರದವ್ರು ಒಯ್ದ್ಬಿಟ್ಟು ಅವ್ರು ಕರುವಿದಾಗಿಂದ ಸಾಕಿದ್ರು. ಅಕ್ಕಿ ಅಲ್ವರಾಗ ಹಬ್ಬ ಮಾಡ್ತು, ಅಲ್ಲಿ ಚೆನ್ನಾಗ್ ಬಂತು. ಆದ್ಮೇಲೆ ಬಸಾಪುರದಾಗ ಬಂಪರ್ ಹೊಡಿತು. ಅವಾಗೇ ಇದು ಜನರ ಕಂಡಿತ್ತು. ಯಾರ ಹತ್ರ ಇತ್ತು ಬಸಾಪುರದಲ್ಲಿ? ಬಸಣ್ಣ ವಾಲ್ಮೀಕಿನ ಇತ್ತು ಅವ್ರ ಹೆಸರು, ಅವ್ರೆಲ್ಲ ಇತ್ತು. ಆದ್ರೆ ಅಲ್ಲಿ ಚೆನ್ನಾಗ್ ಹಬ್ಬ ಮಾಡ್ತಾವ ಅವ್ರ ಕಡೆಯಲ್ಲಿ. ಅವರು ಬಡವರು. ಅವರು ಕಾಲೇಜೂರಿನಲ್ಲಿ ಏನೋ ಅದು ಜ್ವರ ಬಂದಿದ್ದಕ್ಕೆ ಅದನ್ನ ಸ್ವಲ್ಪ ಕೊಟ್ಬಿಟ್ರು ವಿಟಿನಿಗೆ. ಕಲೆದವ್ರ ಹಬ್ಬ ಮಾಡಿ ಕೊಟ್ರು. ವಿಟಿಯನ್ನು ಒಯ್ದನು ಅವನು ಭಯಂಕರ ಹೆಸರು ಮಾಡ್ಬಿಟ್ಟ. ಅದ್ರಲ್ಲಿ ಹೆಸರು ಮಾಡೋದ್ಗೆನೆ ಕರ್ನಾಟಕದವರಿ ಮತ್ತು ಕರ್ನಾಟಕಕ್ಕೆ ಬಂದಂಗ ಆಯ್ತು. ಕರ್ನಾಟಕದವರಿ ಮತ್ತೆ ಕರ್ನಾಟಕಕ್ಕೆ ಬಂದಂಗ ಆಯ್ತು. ಆದ್ರೆ ಮುಂಡ್ರಾಜ್ ಅಂತ ಒಳ್ಳೆ ಹೆಸರು ಮಾಡ್ತಾರೆ. ಅಲ್ಲಿ ಒಳ್ಳೆ ಹೆಸರು ಮಾಡ್ಕೊಟ್ಟಿದೆ. ಇದು ಹಾನಗಲ್ ವಿನ್ನಿ ಅಣ್ಣವ್ರು ಮುಗಿಸ್ಕೊಟ್ಟಿದ್ವಿ. ಇದು ಹಾನಗಲ್ ರಾಜ್ಕುಮಾರ್ ಹೋರಿ ಐತಲ್ಲ, ಅವರೇ ಮುಂಡ್ರಾಜ್ ಅಣ್ಣ ಮುಗಿಸ್ಕೊಟ್ಟಿದ್ವಿ. ಹೌದಾ? ಇಲ್ಲಾಂದ್ರೆ ಅವ್ರು ಒಯ್ದಿದ್ದು 370ಕ್ಕೆ 350ಕ್ಕೆ ಒಯ್ದಿದ್ದು ಹೋರಿ ಇಲ್ಲಿಂದ. ಈ ಹೋರಿ ಹಬ್ಬ ಉಳಿಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ಹೋರಿ ಚೆನ್ನಾಗಿ ಸಾಕ್ಬೇಕು ಸರ್. ನಾವ್ ಅಷ್ಟೇ ಚೆನ್ನಾಗಿರೋದಲ್ಲ, ಹೋರಿನ ಚೆನ್ನಾಗಿ ಸಾಕ್ಬೇಕು. ಒಳ್ಳೆ ತಿಂಡಿ ಕೊಡ್ಬೇಕು, ಒಳ್ಳೊಳ್ಳೆ ತಾಲೀಮ್ ಕೊಡ್ಬೇಕು, ಈಸಿಗೆ ಹಾಕ್ಬೇಕು ಹೋರಿನ. ಒಳ್ಳೆ ಚೆನ್ನಾಗಿ ಇಟ್ಕೋಬೇಕು ಸರ್. ಮತ್ತೆ 4 ದಿವಸಕ್ಕೆ ದಿನಕ ಸುಲ್ತಾನ್ ಆಗಕ್ ತಯಾರಿಲ್ಲ ಸರ್ ಯಾರು. ಹೌದು, ದಿನ ಅದಕ್ಕೆ ಶ್ರಮ ಪಟ್ಟಾಗೆ ಅದಕ್ಕೆ ಆಗ. ಹೌದು, ಬೆಳಗ್ಗಿಂದಾನು ಅದನ್ನ ಚಾಕ್ರಿ ಮಾಡ್ಬೇಕು ಸರ್, ಮೇಯಿಸ್ಬೇಕು. ಆತರ ನಾವು ನೋಡ್ಕೊಂಡ್ರೆ ನಮ್ಮ ಹೆಸರು ಉಳಿಸ್ತೀವಿ. ಪರ್ಮಿಷನ್ ಇಲ್ಲ, ಹಂಗೂ ಇಲ್ಲ ಅಂತ ಹೇಳ್ತಾರಲ್ವಾ? ಪರ್ಮಿಷನ್ ಕೊಡ್ತಾರೆ ಸರ್. ಹೋದ್ಸಲ ಆಗೈತೆ ಹಬ್ಬ ಕೊಡ್ತಾರೆ. ಇದ್ರ ಅದೊಂದು ಕ್ರೇಜ್ ಇರುತ್ತೆ ಸರ್. ಎಲ್ಲರಿಗೂ ಸಣ್ಣ ಮಕ್ಳಿಗೆ ಹೋಗಿ ಕೇಳ್ರಿ, ಹೋರಿ ಹಬ್ಬ ಉಳಿಬೇಕಂತ ಹೇಳ್ತಾರೆ. ಜನಪ್ರಿಯ ಕ್ರೀಡೆ ಸರ್ ಇದು. ರೈತರದ್ದು ಇದೊಂದೇ ಉಲ್ಲಾಸ. ಇದೊಂದೇ ನಮ್ ಕಡೆ ಹಾವೇರಿ ಶಿವಮೊಗ್ಗ ಸೈಡ್ ಬಂದ್ಬಿಟ್ರೆ ಇದೊಂದೇ ಅಲ್ಲ ಸರ್ ಹೋರಿ ಹಬ್ಬ ಒಂದೇ ಮಾಡೋದು. ಇದಕ್ ನಾವ್ ಆತರ ಏನ್ ಹಿಂಸೆ ಕೊಡ್ತಾ ಇಲ್ಲ. ಬರೀ PP ಕಟ್ತೀವಿ, ಓಡಿಸ್ತೀವಿ. ಅದು ಹೋಗೋದಿದ್ರೆ ಹೋಗುತ್ತೆ, ಇಲ್ಲ ನಿಲ್ಲುತ್ತೆ ಅಷ್ಟೇ. ಅವ್ನಿಗೆ ಒಂದು ಉತ್ಸಾಹ, ಅವ್ನಿಗೆ ಹೋರಿ ಹೋತಲ್ಲ ಅನ್ನೋದು ಒಂದು ಖುಷಿ ಇರುತ್ತೆ. ರೈತಿಗೆ ಒಂದು ಉಲ್ಲಾಸ ಬರುತ್ತೆ. ಅವ್ನು ಮತ್ತೆ ಇಂಥವ್ ಪರ್ಮಿಷನ್ ಕೊಟ್ರೆ ಹೋರಿಗಳು ಉಳಿತವೆ. ಚಲೋ ರೇಟಿಗೆ ಮಾರ್ತಾರೆ ಬಡವರು ಬಗ್ಗರು. ಅವ್ರ ಮನ್ಯಾಗ ಒಂದ್ ಯಾವ್ದಾರ ಒಂದ್ ಕರು ಹಾಕಿತ್ತಂದ್ರೆ ಬೆದರ್ತಂದ್ರೆ ಅದು ಒಂದು ದೊಡ್ಡ ರೇಟಿಗೆ ಹೋಗುತ್ತೆ. ಅವ್ರಿಗೆ ಒಂದ್ ಏನೋ ಒಂದ್ ಹೆಲ್ಪ್ ಆಗುತ್ತೆ. ಅದೇ ಸರ, ಹೋರಿ ಹಬ್ಬ ಎಲ್ಲರಿಗೂ ಒಳ್ಳೇದೇ, ಯಾರಿಗೂ ಕೆಟ್ಟದ್ದಲ್ಲ. ಇವತ್ತು ಒಬ್ಬ ವ್ಯಕ್ತಿ ಅದನ್ನು ಈ ಒಂದು ಒಳ್ಳೆ ಹೆಸರು ಮಾಡಿದ ಹೋರಿ ಅವ್ ಪೈಲ್ವಾನ್ ಒಬ್ಬ ನಡೀತಾನ ಅಂದ್ರೆ ಇದಕ್ ಹೋರಿಗೆ ಎಷ್ಟು 30,000 ಜನ ಫ್ಯಾನ್ ಫಾಲೋವರ್ಸ್ ಇದ್ರು ಅವ್ನಿಗೆ 60,000 ಇರ್ತಾರೆ. ಅವನಿಗೂ ಅಷ್ಟೇ ಜನ ಫ್ಯಾನ್ ಫಾಲೋವರ್ಸ್ ಇದ್ರು. ಒಂದು ಬಸವಣ್ಣಗಿರೋ ಕಿಮ್ಮತ್ತೆ ಪೈಲ್ವಾನಿಗೆ ಇರ್ತೈತಿ. ಅವನು ಅಷ್ಟೇ ಶ್ರಮ ಪಟ್ಟು ಹಿಡಿತಾನೆ. ಹೋರಿ ಹೆಂಗ್ ಮೇಯಿಸ್ತವ ಅವರು ಅದೇ ರೀತಿ ಮೇಯ್ದಿರ್ತಾರೆ ಪೈಲ್ವಾನ್ರು. ಅವರು ಒಳ್ಳೆ ತಾಲೀಮ್, ಒಳ್ಳೆ ಚೆನ್ನಾಗಿ ಫಿಟ್ನೆಸ್ ಇರ್ತಾರೆ. ಯಾವ್ಯಾವೋ ಈಗ ಅನಾಹುತಗಳು ಹೆಂಗಾಗ್ತಾವ ಅಂದ್ರೆ ಯಾರ್ಯಾರೋ ಕುಡಿದು ಬಂದು ಆ ಕಡೆದಾಗ ಬಸವಣ್ಣ ವಿರುದ್ಧ ಮಾಡಕ್ ಹೋದ್ರೆ ಅವ್ರು ಆಗದ ಮೂಲಿ. ಈಗ ನ್ಯಾಚುರಲ್ ಆಗಿ ಎಲ್ಲ ಪೈಲ್ವಾನ್ರು ಅದಾರೆ. ಅವರು ಕರೆಕ್ಟ್ ಪ್ರಾಂಪ್ಟ್ ಆಗಿರ್ತಾರೆ. ಎಲ್ಲ ಹೆಸರು ಮಾಡ್ಯಾರ. ಬಹಳ ಜನ ಪೈಲ್ವಾನ್ರು ಅದಾರೆ. ಹೌದಾ? ಸುಮಾರು ಜನ ಪೈಲ್ವಾನ್ರು ಅದಾರೆ. ಹೋರಿ ಜೊತೆಗೆ ಬರ್ತಾರೆ. ಅವರು ಮನಸ್ಸು ಬಂದ್ರೆ ಹಿಡಿತಾರೆ, ಇಲ್ಲಾಂದ್ರೆ ಸೈಡಿಗೆ ಕೂತ್ಕೊಂಡು ಹಬ್ಬ ನೋಡ್ತಾರೆ. ಅವ್ರಿಗೆ ಬಸವಣ್ಣ ಮೇಲೆ ಅಭಿಮಾನ ಇದ್ದೇ ಇರುತ್ತೆ. ಅವ್ರಿಗೆ ಒಟ್ಟು ಒಂದ್ ಹೆಸರು ಮಾಡಿದ ಹೋರಿ ಹಿಡಿದ್ರೆ ಅವರು ಒಂದು ಫಿಲಮ್ ಹೀರೋಗಿಂತ ಹೆಚ್ಚಿಗೆ ಸರ್. ನಮ್ಮ ಹಾವೇರಿ ಜಿಲ್ಲೆದಾಗ, ಹಾವೇರಿ ಜಿಲ್ಲೆಯಲ್ಲಿ ಬಹಳ ಹಳಬರು ಪೈಲ್ವಾನ್ರು ಅದಾರೆ. ಅವರೆಲ್ಲ ಇವಾಗ ಹೋರಿ ಪರಿ ಹಿಡಿಯಾಕೊಂಡಿಲ್ಲ.
ಇದು ನೀವು ಬರೀ ಹಬ್ಬಕ್ಕೆ ಮಾತ್ರ ಸಾಕಿರೋದಲ್ಲ ವ್ಯವಸಾಯ ಮಾಡ್ತೀವಿ? ವ್ಯವಸಾಯ ಮಾಡಲ್ಲ ಸರ್, ಎಲ್ಲ ವ್ಯವಸಾಯ ಮಾಡಿದ ಹೋರಿನೇ ಇದು. ಆದ್ರೆ ನಾವು ಸಾಕಿ ವ್ಯವಸಾಯ ಮಾಡಂಗಿಲ್ಲ. ನಮಗೆಲ್ಲ ತೋಟ ಅದ ಸರ್, ತೋಟ ಅದಾವೆ, ಟ್ಯಾಕ್ಟ್ರಿ ಅದಾವೆ. ಅದೇನೋ ಹೊಸ ಯುಗಾದಿ ಹಬ್ಬಕ್ಕೆ ಹೊಸ ಬ್ಯಾಸ್ಯಾಗ ಹಿಡ್ಕೊಂಡು ಹೋಗ್ತೀವಿ. ಹಂಗೆ ಇದೊಂದು 5 ತೀರ ಮಾಡ್ತೀವಿ, ಪೂಜೆ ಮಾಡ್ಕೊಂಡು ಮತ್ತೆ ಹಿಡ್ಕೊಂಡ್ ಮತ್ತೆ ಆರಾಮಾಗಿ ತಿನ್ಕೊಂಡು ಆರಾಮಾಗಿರಿ ಸರ್. ಅವ್ರದ್ದು ಏನಿಲ್ಲ ಸರ್, ಬೆಳಿಗ್ಗೆ 1-4 ಕಿಲೋಮೀಟರ್ ರನ್ ಮಾಡ್ಕೊಂಬರೋದು, ಅಲ್ಲೇ ಹೊಳೆ ಇದೆ, ಹೊಳೆಯಾಗ ಈಸಕ್ಕೊಂಬರೋದು, ನಿಸ್ತಿಲಿ ಕಟ್ಟೋದು. ಇದು ಡೈಲಿ ಜವಾರಿ ಮಟ್ಟಿ ಹಾಲು 1 ಲೀಟ್ರ್ 1.5 ಮಟ್ಟಿ ಹಾಲು ಕೊಟ್ರೆ ಮುಗಿಸಿ. ಹೌದಾ? ಬೆಳಗ್ಗೆ ಕೊಡ್ತೀರಾ? ಬೆಳಗ್ಗೆ ಕೊಡ್ತೀವಿ ಸರ್. ಎಲ್ಲದಕ್ಕೂ ಕೊಡ್ತೀರಾ? ಓ ಸರ್, ಎಲ್ಲವೂ ಕೊಡ್ತೀವಿ ಸರ್. ಕೊಡ್ಲೇಬೇಕದು? ಕೊಡ್ಲೇಬೇಕು ಕಂಪಲ್ಸರಿ. ಇಲ್ಲ ನಮ್ಮ ಮುತ್ತಪ್ಪ ನಮಗೆ ಬಿಡಂಗಿಲ್ಲ. ಅವ್ನು ಫಸ್ಟ್ ಬಂದ್ಬಿಟ್ಟಿಗೆ ಇಲ್ಲಿ ಚಾಮುಂಡಿ ಸಮಾಧಿ ಐತಲ್ಲ, ಇಲ್ಲಿ ಉದ್ದಿನ ಕಡ್ಡಿ ಬೆಳಗ್ಗೆ ಇಲ್ಲಿಗೆ ಬರ್ದ ಅವ್ನು ಸೀದಾ ಅಕ್ಕಿ ಮನೆಗೆ ಬಂದ್ ನೋಡೋದು ಏನ್ ತಿಂಡಿ ಐತಿಲ್ಲ ಏನೈತಿಲ್ಲ. ಅವ್ನು ಮಾಡೋದ್ ಬಿಸ್ನೆಸ್ ಆದ್ರೂ ಊರಿ ಕಡೆ ಬಾರಿ ಒಲವು ಕೊಟ್ಟ ಹೋಗೋದು. ಪ್ರೀತಿ ಐತೆ? ಪ್ರೀತಿ ಭಯಂಕರ ಪ್ರೀತಿ ಸರ್. ಇದ್ರ ಮೇಲೆ ಇದ್ದಷ್ಟು ಪ್ರೀತಿ ಎದ್ರ ಮೇಲೆ ಇಟ್ಟಿಲ್ಲ. ಅದ್ರ ಮೇಲೆ ಚಾಮುಂಡಿ ಮೇಲೆ ಭಾಳ ಇಟ್ಟಿದ್ ಸರ್. ಬಂದ್ ಹಿಂಗಾಗಿ ಸತ್ ಬಿಡ್ತಲ್ಲ, ಅವತ್ತು ಬಹಳ ಬೇಜಾರಾಗಿತ್ತು. ನಿಮ್ ಫೋನ್ ನಂಬರ್ ಹಂಗೆ ಹೇಳ್ತೀರಾ ಸರ್? ನನ್ನ ಫೋನ್ ನಂಬರ್ ಬಂದ್ಬಿಟ್ಟು 9535 12 822 0. 822 0ನಾ? ಸರಿ ಸರಿ, ನಿಮ್ಮ ಮಾಹಿತಿಗೆ ಧನ್ಯವಾದಗಳು.